4 ದಿನಗಳಿಂದ ಮೌನಕ್ಕೆ ಶರಣಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಕಾಲ್ತುಳಿತ ಪ್ರಕರಣದಿಂದ ಭಾರಿ ಡಿಸ್ಟರ್ಬ್ ಆಗಿದ್ರು ಸಿಎಂ ಪರಮೇಶ್ವರ್ ಹಾಗೂ ಡಿಕೆಶಿ ಬಿಟ್ಟು ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನ ನೀಡ್ತಾ ಇರಲಿಲ್ಲ. ಕಾಲ್ತುಳಿತ ಪ್ರಕರಣದಿಂದ ಭಾರಿ ಡಿಸ್ಟರ್ಬ್ ಆಗಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದ ಹಾಗೆ ಎಂದು ಕಾವೇರಿ ನಿವಾಸದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳನ್ನ ಶುರು ಮಾಡಿದ್ದಾರೆ. ಮಧ್ಯಾಹ್ನದೊಳಗೆ ಕಾವೇರಿಗೆ ಆಗಮಿಸುವಂತೆ ಬುಲಾವನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಕನಕಪುರದಲ್ಲಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇನ್ನು ತುಮಕೂರಿಗೆ ಹೋಗಿದ್ದಂತ ಪರಮೇಶ್ವರ್ ಅವರು ಕೂಡ ಕಾವೇರಿಗೆ ಬಂದಿದ್ದಾರೆ. ಕಾವೇರಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳನ್ನ ಕರೆಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ಸ್ ಆಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಕಸರತ್ತನ್ನ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಫುಲ್ ಡಿಸ್ಟರ್ಬ್ ಆಗಿದ್ರು. ಪ್ರಭಾವಿ ಮಂತ್ರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಿದ್ದಾರೆ. ಮತ್ತಷ್ಟು ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಈ ಸಭೆಯ ನಂತರ. ಗ್ಯಾರಂಟಿ ಸ್ಕೀಮ್ಗಳಿಂದ ಪೀಕ್ ನಲ್ಲಿದ್ದಂತ ಸರ್ಕಾರದ ಇಮೇಜ್ 2 ವರ್ಷ ಸಕ್ಸಸ್ಫುಲ್ ಆಡಳಿತವನ್ನ ಕೊಟ್ಟಿದ್ದಂತ ಸಿಎಂ ಸಿದ್ದರಾಮಯ್ಯ. ಆದರೆ ಕಾಲ್ತುಳಿತ ಕೇಸಿನಿಂದ ರಾಷ್ಟ್ರ ಮಟ್ಟದಲ್ಲಿ ಸಿದ್ದುಗೆ ಮುಜುಗರ ಆಗಿದೆ. ಇದರ ಬೆನ್ನಲ್ಲೇ ಮಹತ್ವದ ಸಭೆ ಸಾಗ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಮ್ತಗಿ ಆಗುತ್ತಾ? ಸಂಪುಟ ಮತ್ತು ಅಧಿಕಾರಿಗಳಿಗೂ ಬಿಸಿ ಮುಟ್ಟಿಸಲು ಸಿದ್ಧತೆಯಾಗ್ತಿದೆ. ಕಾಲ್ತುಳಿತ ಸಂಬಂಧ ಮತ್ತೊಂದು ತಲೆದಂಡ ಫಿಕ್ಸ್ ಆಗುತ್ತಾ? ಇದೇ ವಿಚಾರವಾಗಿ ಸಿಎಂ ನಿವಾಸದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಆಗ್ತಿದೆ. ಬಹಳ ಪ್ರಮುಖವಾದಂತಹ ಪ್ರಶ್ನೆ ಉದ್ಭವ ಆಗ್ತಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ? ಸಂಪುಟ ಮತ್ತು ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟುತ್ತಾ? ಈಗಾಗಲೇ ಕಾಲ್ತುಳಿತ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದೇ ವಿಚಾರವಾಗಿ ಸಿಎಂ ಮನೆಯಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಆಗ್ತಿದೆ. ಮಾನ್ಯ ಉಪಮುಖ್ಯಮಂತ್ರಿ ಇದ್ದಾರೆ, ಗೃಹ ಸಚಿವರಿದ್ದಾರೆ, ಎಲ್ಲರ ಸಮ್ಮುಖದಲ್ಲಿ ಮೇಜರ್ ಮೀಟಿಂಗ್ ಆಗ್ತಿದೆ. ಮೇಜರ್ ಡಿಸಿಷನ್ ಔಟ್ಕಮ್ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಮಹತ್ವದ ಬೆಳವಣಿಗೆ ಆಗ್ತಿದೆ. ದಿಢೀರಂತ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಸರ್ಜರಿ ಎಲ್ಲಾದ್ರೂ ಆಗುತ್ತಾ? ಸಂಪುಟದಲ್ಲಿ ಇನ್ಯಾರ್ದಾದ್ರೂ ತಲೆದಂಡ ಫಿಕ್ಸ್ ಆಗುತ್ತಾ? ಏನೆಲ್ಲ ಮೇಜರ್ ಡಿಸಿಷನ್ಸ್ಗಳನ್ನ ನಿರೀಕ್ಷೆ ಮಾಡಬಹುದು ಈ ಸಭೆ ಮೂಲಕ ಅಂತ? ಅಖಿಲೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4ನೇ ತಾರೀಕು ಆದಂತಹ ಒಂದು ಘಟನೆ ಬಳಿಕ ಬಹಳಷ್ಟು ಮೌನಕ್ಕೆ ಶರಣಾಗಿದ್ರು. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಹೆಚ್ಚಾಗಿ ಯಾರ ಜೊತೆನೂ ಕೂಡ ಮಾತಾಡ್ತಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಸಿದ್ದರಾಮಯ್ಯ ಅವರ ಆಪ್ತ ವಲಯದವರೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಅವರ ಮುಖ್ಯಮಂತ್ರಿಗಳ ಟಿಪಿಯ ಪ್ರಕಾರ ಮೈಸೂರು ಕಾರ್ಯಕ್ರಮ ಬಿಟ್ಟರೆ ಯಾವುದೇ ಕಾರ್ಯಕ್ರಮಗಳು ಕೂಡ ಇರಲಿಲ್ಲ. ಬೆಳಗ್ಗೆ ಮಧ್ಯಾಹ್ನದವರೆಗೂ ಕೂಡ ಆ ರೀತಿಯಾದಂತಹ ಬೆಳವಣಿಗೆಗಳು ಕಾವೇರಿಯಲ್ಲಿ ಇರಲಿಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಕಾವೇರಿ ಕಡೆ ಯಾರು ಬೇರೆ ನಾಯಕರು ಕೂಡ ಹೋಗಿರಲಿಲ್ಲ, ಹೋಗೋದಕ್ಕೂ ಅವಕಾಶವನ್ನು ಕೊಟ್ಟಿರಲಿಲ್ಲ. ಕೇವಲ ಮುಖ್ಯಮಂತ್ರಿಗಳು ಮಾತಾಡಿಸಿದ್ದು ಪೊಲೀಸ್ ವರಿಷ್ಠನ, ಅದು ಬೆಂಗಳೂರು ಕಮಿಷನರ್ ಹಾಗೂ ಸಲೀಂ ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು. ಆದರೆ ಮಧ್ಯಾಹ್ನದ ಬಳಿಕ ಕಾವೇರಿಯಲ್ಲಿ ಕಳೆದ 4 ದಿನಗಳಿಗೆ ನಾವು ಕಂಪೇರ್ ಮಾಡಿದ್ದಾದರೆ ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಒಂದು ಕಡೆ ರಾಜ್ಯ ಸರ್ಕಾರ 2 ವರ್ಷಗಳು ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ 11 ಜನ ಬಲಿಯಾಗಿರುವಂಥದ್ದು ಇದು ಒಂದು ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಿದೆ ಅನ್ನುವಂಥ ಒಂದು ಅಸಮಾಧಾನವನ್ನು ಹಿಂದೆ ತಮ್ಮ ಆಪ್ತರ ಬಳಿ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ರು. ಏಕಾಏಕಿ ಕನಕಪುರದಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವ್ರನ್ನ ಬುಲಾವ್ ಮಾಡಿದ್ದಾರೆ. ನೀ ಅರ್ಜೆಂಟಾಗಿ ಕಾವೇರಿಗೆ ವಾಪಸ್ ಬಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ತುಮಕೂರಲ್ಲಿದ್ದಂತಹ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೂ ಕೂಡ ಬೆಂಗಳೂರಿಗೆ ವಾಪಸ್ ಬನ್ನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಪರಮೇಶ್ವರ್ ಅವರು ಕೂಡ ಕಾವೇರಿಗೆ ಆಗಮಿಸಿದ್ದಾರೆ. ಯಾವಾಗ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಕಾವೇರಿಗೆ ಆಗಮಿಸಿದ್ರು, ಕೂಡಲೇ ಪೊಲೀಸ್ ಕಮಿಷನರ್ ಹಾಗೂ ಸಲೀಂ ಇಬ್ಬರು ಕೂಡ ಡಿಜಿಪಿ ಆಗಿರುವಂತಹ ಸಲೀಂ ಇಬ್ಬರು ಕೂಡ ಬಂದಿರುವಂಥದ್ದು. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆದರೆ ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅದಕ್ಕೂ ಮೊದಲು ಸಿದ್ದರಾಮಯ್ಯ ಅವರ ಕಾವೇರಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಎಮರ್ಜೆನ್ಸಿ ಮೀಟಿಂಗ್ ಯಾವ ಕಾರಣಕ್ಕೆ ಇರಬಹುದು ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಹುಟ್ಕೊಂಡಿರುವಂಥದ್ದು. ಸಿಎಂ ಆಪ್ತ ವಲಯದಿಂದ ಬರ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಈ ಡ್ಯಾಮೇಜ್ ಇಂದ ಸಿದ್ದರಾಮಯ್ಯ ಅವರು ಹೊರಗಡೆಗೆ ಬರೋದಕ್ಕೆ ಯಾವ
ಯಾವೆಲ್ಲ ಅಸ್ತ್ರಗಳಿದ್ದಾವೋ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದ್ರಿಂದ, ಅದರಲ್ಲೂ 11 ಮಂದಿ ಬಲಿಯಾದಂತಹ ಒಂದು ಪ್ರಕರಣ ಯಾವತ್ತೂ ಕೂಡ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದರು. ಇದರಿಂದ ಈಗ 2 ವರ್ಷಗಳ ಕಂಪ್ಲೀಟ್ ಆಗಿರುವಂಥ ಒಂದು ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ತರಿಸಿದೆ, ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ, ವಿಪಕ್ಷಗಳ ಟೀಕೆಗೂ ಕೂಡ ಕಾರಣ ಆಗಿದೆ. ಇಂಥ ಘಟನೆಯ ಹಿಂದೆ ಇದ್ದಂತಹ ಅಧಿಕಾರಿಗಳ ಹಾಗೂ ಕೆಲವೊಂದಷ್ಟು ನಾಯಕರಿಗೆ ಈಗಾಗಲೇ ಕೋಕ್ ಕೊಡುವಂತಹ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ಇನ್ನಷ್ಟು ಜನರಿಗೆ ಕೋಕ್ ಕೊಡುವಂಥದ್ದು ಹಾಗೂ ಅವ್ರಿಗೆ ಚುರುಕು ಮುಟ್ಟಿಸುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂಥದ್ದು. ಕೇವಲ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಂಡ್ರೆ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ನಮ್ಮ ಸಂಪುಟದಲ್ಲಿರುವಂಥವ್ರಾಗಿರ್ಬೋದು ಇಲ್ಲವೇ ರಾಜಕಾರಣದ ಮಟ್ಟದಲ್ಲಿ ಯಾರೆಲ್ಲ ಪ್ರಭಾವವನ್ನು ಅವರು ಬೀರಿದ್ರು, ಅವತ್ತು ಈ ಕಾರ್ಯಕ್ರಮಗಳು ನಡೆಯೋದಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ರು ಅಂಥವ್ರಿಗೆ ಚುರುಕು ಮುಟ್ಟಿಸುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಯೋಚನೆಯಲ್ಲಿ ಇದ್ದಿದ್ದು. ಬಹುತೇಕ ಇವತ್ತಿನ ಈ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಪರಮೇಶ್ವರ್ ಸೇರಿದಂತೆ ಹಿರಿಯ ಸಚಿವರುಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಆ ಸಭೆಯಲ್ಲಿ ಸಂಪುಟಕ್ಕೂ ಕೂಡ ಚುರುಕು ಮುಟ್ಟಿಸುವಂಥದ್ದು, ಜೊತೆಗೆ ಇನ್ನು ಯಾರೆಲ್ಲ ಅಧಿಕಾರಿಗಳು ತಮ್ಮ ಕೆಲಸ ನಿರ್ವಹಿಸುವುದರಲ್ಲಿ ವಿಫಲರಾಗಿದ್ದರೋ ಅಂಥವ್ರಿಗೂ ಕೂಡ ಚುರುಕು ಮುಟ್ಟಿಸುವಂಥ ಒಂದು ಕೆಲಸ ಆಗುವಂತಹ ಒಂದು ನಿರ್ಧಾರವನ್ನು ಇವತ್ತಿನ ಈ ಸಭೆಯ ಬಳಿಕ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಡ್ಯಾಮೇಜ್ ಆಗಿರುವಂತಹ ಈ ಡ್ಯಾಮೇಜ್ ಯಾವ ಕ್ರಮಗಳನ್ನು ತೆಗೆದುಕೊಂಡ್ರೆ ಅದು ಮತ್ತೆ ನಾವು ಗೆಟ್ ಬ್ಯಾಕ್ ಆಗ್ಬೋದು ಅನ್ನುವಂತಹ ಒಂದು ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅಖಿಲೇಶ್, ಜೊತೆಲಿ ಈಗಾಗಲೇ ದೆಹಲಿ ಪ್ರವಾಸ ಕೂಡ ಮುಂದಿನ ದಿನದಲ್ಲಿದೆ. ದೆಹಲಿಗೆ ಹೋಗುವಂತ ಈ ಹೊತ್ತಿನಲ್ಲೇ ಮಹತ್ವದ ಮೀಟಿಂಗ್ ಕರೆದಿದ್ದಾರೆ. ಸರ್ಕಾರಕ್ಕೆ ಬರೆದಿರುವಂತ ಪತ್ರ ಕೂಡ ಈಗ ವಿಪಕ್ಷಕ್ಕೆ ಮತ್ತೊಂದಿಷ್ಟು ಅಸ್ತ್ರವಾಗಿ ಸಿಕ್ಕಿದೆ. ಅನೇಕ ಎಡವಟ್ಟುಗಳು, ಅಮಾನತುಗಳಾದ್ಮೇಲೆ ಇವತ್ತಿನ ಈ ಮೀಟಿಂಗ್ ಆದ್ಮೇಲೆ ಮತ್ತೆ ಏನಾದರೂ ತಲೆದಂಡ ಆಗುತ್ತಾ ದೊಡ್ಡವ್ರದ್ದು, ಅಥವಾ ಅಮಾನತಿನ ಬಿಸಿಯನ್ನ ಮುಟ್ಟಿಸುವಂತ ಸಾಧ್ಯತೆಗಳೇನಾದರೂ ಇದೆಯಾ ಮಾರುತಿ? ಅಖಿಲೇಶ್, ದಯಾನಂದ್ ಅವರನ್ನು ಅಮಾನತು ಮಾಡಿದ ಬಳಿಕ ದಯಾನಂದ್ ಹಾಗೂ ಸೇರಿದಂತೆ 6 ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ ಬಳಿಕ ಇಡೀ ಪೊಲೀಸ್ ವರ್ಗ, ಅದರಲ್ಲೂ IPS ಮಟ್ಟದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಾವು ಮಾಡಿದ ತಪ್ಪಿಗೆ ನಮ್ಮನ್ನು ಹೊಣೆಗಾರಿಕೆ ಮಾಡಿ ನಮಗೆ ಜವಾಬ್ದಾರಿಯನ್ನು ಕಟ್ಟಿ ನಮ್ಮನ್ನು ಅಮಾನತು ಮಾಡುವಂಥ ಒಂದು ಕೆಲಸ ಮಾಡಿದ್ರು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ಪಾದಯಾತ್ರೆಯನ್ನು ಕೂಡ ಒಬ್ಬ ಪೊಲೀಸ್ ಮಾಡ್ದ. ಅದೇ ರೀತಿ IPS ಮಟ್ಟದಲ್ಲಿ ನಾವು ಒಂದಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಇನ್ನಷ್ಟು ಸಮಸ್ಯೆಗಳು ಆಗ್ತವೆ ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ಪರವಾಗಿ ಇರಬೇಕಿದ್ದಂತಹ ಅಧಿಕಾರಿ ವರ್ಗ ತಮ್ಮ ಹಕ್ಕು ಏನಿತ್ತು ಆ ಹಕ್ಕನ್ನ ಬಲವಾಗಿ ಕೇಳುವಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲಿ ನಮ್ಮದೇನು ತಪ್ಪಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ವಿಧಾನಸೌಧದ DCPನೂ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಭದ್ರತೆ ಕೊಡೋದು ಅಷ್ಟೊಂದು ಸುಲಭ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಡೀಟೇಲ್ಸ್ಗೆ